ಪದ್ಧತಿ ಕ್ಷೀಣಿಸುತ್ತಿರುವ ಈ ಸಮಯದಲ್ಲಿ ಅದನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಗುರುಕುಲ ವಿದ್ಯಾಸಂಸ್ಥೆಯು 10 ವರ್ಷದಿಂದ ಈ ಸಸ್ಯಾಮೃತ ಎನ್ನುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇವತ್ತು ಬಹಳಷ್ಟು ರೋಗಾಣುಗಳು ಹುಟ್ಟಿಕೊಂಡು ಬಹಳಷ್ಟು ಕಾಯಿಲೆಗಳನ್ನು ನಾವು ಮನುಷ್ಯರಲ್ಲಿ ಕಾಣ್ತಾ ಇದ್ದೇವೆ. ಬಹುಶಃ ಗಿಡಗಳಲ್ಲಿ ಬರುವುದಕ್ಕಿಂತ ಜಾಸ್ತಿ ಅಥವಾ ಬೇರಾವುದೇ ಪ್ರಾಣಿಗಳಲ್ಲಿ ಇರುವುದಕ್ಕಿಂತ ಜಾಸ್ತಿ ನಮ್ಮ ಮನುಷ್ಯರಲ್ಲಿ ವಿಭಿನ್ನವಾದ ಕಾಯಿಲೆಗಳು ಕಾಣ್ಕೊಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಿರಬಹುದು ಅಂತ ಹೇಳಿದರೆ ಬಹುಶಃ ನಮ್ಮ ಆಹಾರದ ಮೂಲ. ಆಹಾರ ನಾವು ಸರಿಯಾಗಿ ಸೇವನೆ ಮಾಡಿದಾಗ ಋತುವಿಗೆ ಅನುಗುಣವಾಗಿ ನಮ್ಮ ಆಹಾರ ವೃದ್ಧಿಸಿಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಸರ್ ಗುರುಕುಲದವರು ಕಳೆದ 10 ವರ್ಷಗಳಿಂದ ಈ ಸಾರಿ 10ನೇ ವರ್ಷ ಸಸ್ಯಾಮೃತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಬರ್ತಾ ಇದ್ದೇವೆ. ಪ್ರತಿ ವರ್ಷ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಈ ಸಾರಿ ಅಂತೂ ತುಂಬ ಒಳ್ಳೆಯದಾಗಿದೆ. ಬರೀ ಊಟ ಅನ್ನೋದಕ್ಕಿಂತ ಅದರೊಟ್ಟಿಗೆ ಅದರ ಮಹತ್ವ ಏನು, ಯಾಕೆ ನಾವು ಈ ರೀತಿಯ ಸಸ್ಯದ ಈ ಆಹಾರಗಳನ್ನು ಸೇವಿಸಬೇಕು, ದಿನನಿತ್ಯ ಹೇಗೆ ಸೇವಿಸಬೇಕು ಅನ್ನೋದರ ಬಗ್ಗೆ ತುಂಬ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಬೇರೆಯವರನ್ನು ಕರೆಸಿ ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಊಟದೊಂದಿಗೆ ಆ ಮಾಹಿತಿ ಎರಡೂ ಕೂಡ ಪಡೆದಿದ್ದೇವೆ. ಈ ಬಾರಿ ತುಂಬ ಚೆನ್ನಾಗಿದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಮಾಹಿತಿಯೂ ಚೆನ್ನಾಗಿದೆ. ಹಾಗೆ ಆಹಾರಗಳು ಕೂಡ ತುಂಬ ಚೆನ್ನಾಗಿ ಅದನ್ನು ಸಿದ್ಧಪಡಿಸಿದ್ದಾರೆ. ಖಂಡಿತವಾಗಿಯೂ ಕೂಡ ಗುರುಕುಲ ಸಂಸ್ಥೆಯವರಿಗೆ ನಾನು ಈ ಬಗ್ಗೆ ಅಭಿನಂದಿಸ್ತೇನೆ. ಥ್ಯಾಂಕ್ ಯು.